ಕೇಂದ್ರ ಸರ್ಕಾರ ಒಂದೇ ಮಾತರಂ ಗೀತೆಯನ್ನು ಈಗ ಕಡ್ಡಾಯಗೊಳಿಸಿದೆ. ಇದೇ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಿ.ಕೆ. ಹರಿಪ್ರಸಾದ್ ಕಿಡಿಕಾರ್ತಾ ಇದ್ದಾರೆ. ನೀವೇನು ಇದನ್ನು ಕಡ್ಡಾಯವಾಗಿ ಮಾಡಿದ್ದೀರಿ, ಅದು ಒಂದು ರೀತಿಯಲ್ಲಿ ರಾಷ್ಟ್ರಗೀತೆಗೆ ಮಾಡಿದಂತಹ ಅವಮಾನ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ರಾಷ್ಟ್ರಗೀತೆಗೂ ಮುಂಚೆ ಇದನ್ನು ಆಡಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸ್ತಾ ಇದ್ದಾರೆ ವಿ.ಕೆ. ಹರಿಪ್ರಸಾದ್. ಎಲ್ಲ ಧರ್ಮದವರು ಕೂಡ ಈ ದೇಶದಲ್ಲಿದ್ದಾರೆ, ಎಲ್ಲ ಧರ್ಮದವರಿಗೂ ಕೂಡ ಸ್ಥಾನ ಇದೆ ಇಲ್ಲಿ. ಹೀಗಿರುವಾಗ ಒಂದೇ ಮಾತರಂ ರಾಷ್ಟ್ರಗೀತೆ ಆಗಲು ಹೇಗೆ ಸಾಧ್ಯ? ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರಗೀತೆಯನ್ನ ಪ್ರಮೋಟ್ ಮಾಡೋಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. RSSನ ಗೋಳಲವಲ್ಕರ್ ಗೀತೆ ಏನಿದೆ ಅದು ಅಪಸ್ವರ ಇದೆ. ರಾಷ್ಟ್ರಗೀತೆ ಬೇಕಂದ್ರೆ ಅವ್ರು ಆಡ್ತಾ ಇರಲಿಲ್ಲ. ಒಂದೇ ಒಂದ್ಸಲಿ ಕೂಡ ಇವರು ಒಂದು ದಿನವೂ ಕೂಡ ರಾಷ್ಟ್ರಗೀತೆಯನ್ನ ಅವರ ಸಂಘದಲ್ಲಿ ಇವರು ಆಡಿಲ್ಲ RSSನಲ್ಲಿ. ಅದೇ ಕಾರಣಕ್ಕೆ ಒಂದೇ ಮಾತರಂನನ್ನ ಎಲ್ಲ ಕಡೆ ಕಡ್ಡಾಯ ಮಾಡ್ತಾ ಇದ್ದಾರೆ. ಒಂದೇ ಮಾತರಂ ಬಳಿಕ ರಾಷ್ಟ್ರಗೀತೆ ಏನಿದೆ, ಮೊದಲು ಒಂದೇ ಮಾತರಂ ಅಂತ ಹೇಳ್ತಾರೆ, ಆಮೇಲೆ ರಾಷ್ಟ್ರಗೀತೆ. ಇದರಿಂದ ಇದು ರಾಷ್ಟ್ರಗೀತೆಗೆ ಮಾಡಿದಂತಹ ಅವಮಾನ ಕೂಡ ಹೌದು. ಬಿಜೆಪಿ ಸರ್ಕಾರ ನಮ್ಮ ಶಿಷ್ಟಾಚಾರಕ್ಕೆ ಅವಮಾನ ಮಾಡ್ತಾ ಇದೆ, ಅಪಮಾನ ಮಾಡ್ತಾ ಇದೆ. ಬಿಜೆಪಿಯವರು ರಾಷ್ಟ್ರಗೀತೆಯ ವಿರುದ್ಧವೇ ಹೋಗ್ತಾ ಇದ್ದಾರೆ. ಇದು ಸರಿಯಲ್ಲ. ಒಂದೇ ಮಾತರಂ ಬೆಂಗಾಲ್ ಪ್ರಾಂತ್ಯದ ರಾಷ್ಟ್ರಗೀತೆ ಆಗ್ತಾ ಇದ್ದೇನೆ ವಿನಃ ಅದು ಇಡೀ ದೇಶದ ರಾಷ್ಟ್ರಗೀತೆ ಆಗಿರಲಿಲ್ಲ ಅದು. ಆದರೆ ಇವರು ಕಡ್ಡಾಯ ಮಾಡೋಕೆ ಹೊರಡ್ತಾ ಇದ್ದಾರೆ. ಯಾಕಂತಂದ್ರೆ ಬೆಂಗಾಲ್ ಚುನಾವಣೆ ಬರ್ತಾ ಇದೆ, ಅದ್ರ ಸಲುವಾಗಿ ಒಂದೇ ಮಾತರಮನ್ನ ಕಡ್ಡಾಯ ಮಾಡಿದ್ದಾರೆ. ಓಟ್ ತಗೋಬೇಕಲ್ಲ. ಕೆಟ್ಟ ಭಾವನೆಗಳನ್ನು ಕೆರಳಿಸಲು, ಕೋಮು ಭಾವನೆಯನ್ನು ಕೆರಳಿಸಲು ಇದನ್ನು ತರ್ತಾ ಇದ್ದಾರೆ ಇವರು. ಇದು ಕೂಡ ಚುನಾವಣಾ ಗಿಮಿಕ್ ಅಂತ ಹೇಳಿ ವಿ.ಕೆ. ಹರಿಪ್ರಸಾದ್ ಕಿಡಿಕಾರ್ತಾ ಇದ್ದಾರೆ. ಈ ವಿಚಾರವಾಗಿ ನೋಡಿ, ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿತು, ಒಂದೇ ಮಾತರಂ ಗೀತೆಯನ್ನು ಕಡ್ಡಾಯ ಮಾಡಬೇಕಿಲ್ಲ ಅಂದರೆ ಅದಕ್ಕೆ ತಕ್ಕಂತಹ ಕ್ರಮ ಆಗುತ್ತೆ ಅಂತ ಹೇಳಿ. ಆದರೆ ಇದು ರಾಷ್ಟ್ರಗೀತೆ ಆಗೋಕೆ ಹೇಗೆ ಸಾಧ್ಯ ಆಗುತ್ತೆ? ಇಡೀ ರಾಷ್ಟ್ರದ ಜನರು ಹೇಗೆ ಹೋಗ್ತಾರೆ? ಯಾಕಂದರೆ ಈ ದೇಶದಲ್ಲಿ ಎಲ್ಲ ಧರ್ಮದ ಜನರು ವಾಸವಾಗಿರ್ತಾರೆ. ಕೆಲವರಿಗೆ ಈ ಒಂದೇ ಮಾತರಂ ಗೀತೆಯನ್ನು ಕೆಲ ಧರ್ಮದವರು ಬೇಡ ಅಂತ ಅಪಸ್ವರ ಎತ್ತಿದ್ದಾರೆ. ಈಗಾಗಲೇ ನಾವು ಗಮನಿಸಿದ್ದೀವಿ. ಮುಸ್ಲಿಂ ಸಮುದಾಯದ ನಾಯಕರು ಮಾತನಾಡ್ತಾ ಇದ್ದಾರೆ ಈ ಒಂದೇ ಮಾತರಂ ಗೀತೆಯ ವಿಚಾರದಲ್ಲಿ. ಇನ್ನು ಬೇರೆಯವ್ರದ್ದು ಬೇರೆ ರೀತಿಯ ಅಭಿಪ್ರಾಯ ಇದೆ. ಆದರೆ ನೀವೇನು ಇದನ್ನು ಕಡ್ಡಾಯವಾಗಿ ಮಾಡ್ತಾ ಇದ್ದೀರಿ, ಕಂಪಲ್ಸರಿ ಅಂತ ಹೇಳ್ತಾ ಇದ್ರಿ, ಇದು ಕೂಡ ಒಂದು ಚುನಾವಣೆಯ ಗಿಮಿಕ್ ಆಗಿ ಮಾಡ್ತಾ ಇದ್ದೀರಾ. ಯಾಕೆ ಈ ರೀತಿಯಾದಂತಹ ನಡೆ? ಎಲ್ಲ ಧರ್ಮದವರು ಇರುವಂತಹ ದೇಶದಲ್ಲಿ ಈ ಒಂದೇ ಮಾತರಂ ಗೀತೆಯನ್ನು ತಂದಿದ್ದೀರಿ. ಆಯಿತು, 150 ವರ್ಷ ಆಗಿದೆ ಅಂತ ಹೇಳಿ ನೀವು ಮಾಡ್ತಾ ಇರ್ಬೋದು. ಆದರೆ ಅದನ್ನು ಕಂಪಲ್ಸರಿ ಅಂತ ಯಾಕೆ ಹೇಳ್ತಿದ್ದೀರಿ? ಅದು ಕೂಡ ರಾಷ್ಟ್ರಗೀತೆಯನ್ನು ಹಾಡುವುದಕ್ಕೂ ಮೊದಲೇ ಆಡಬೇಕಂದ್ರೆ ನೀವೇನು ಮಾಡ್ತಾ ಇದ್ದೀರಿ? ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರಗೀತೆಯ ವಿರುದ್ಧವಾಗಿ ಹೋಗ್ತಾ ಇದೆ. ರಾಷ್ಟ್ರಗೀತೆಯನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಒಂದೇ ಮಾತರಂ ಗೀತೆಯನ್ನು ತರುವ ಮೂಲಕ ಕೇಂದ್ರ ಸರ್ಕಾರ ಈ ರೀತಿಯಾದ ಪ್ರಯತ್ನ ಮಾಡ್ತಾ ಇದೆ. RSSನವರು ಯಾವತ್ತೂ ಕೂಡ ಈ ಗೀತೆಯನ್ನು ಹಾಡಲೇ ಇಲ್ಲ. ರಾಷ್ಟ್ರಗೀತೆಯನ್ನು ಅವರ ಸಂಘದಲ್ಲಿ ಒಂದು ದಿನ ಕೂಡ ಆಡಲಿಲ್ಲ ಅವರು. ಇಲ್ಲೇ ಗೊತ್ತಾಗ್ತಾ ಇದೆ ಅವರು ರಾಷ್ಟ್ರಗೀತೆಯನ್ನು ವಿರೋಧ ಮಾಡ್ತಾರೆ ಅಂತ. ಯಾವುದೇ ಸಂಘ ಸಂಸ್ಥೆ ಆಗಿರ್ಬೋದು, ಏನೇ ಆಗಿರ್ಬೋದು, ದೇಶ ಅಂತ ಬಂದಾಗ, ರಾಷ್ಟ್ರ ಅಂತ ಬಂದಾಗ ಅಲ್ಲಿ ಮೊದಲು ರಾಷ್ಟ್ರಗೀತೆ ಬರುತ್ತೆ, ರಾಷ್ಟ್ರ ಧ್ವಜ ಬರುತ್ತೆ. ಆದರೆ ಇವರು ಅವೆರಡಕ್ಕೂ ಕೂಡ ಅವರ ಸಂಘದಲ್ಲಿ ಸರಿಯಾದ ರೀತಿಯಲ್ಲಿ ಬೆಲೆ ಕೊಡಲಿಲ್ಲ, ಗೌರವವನ್ನು ಕೊಡಲಿಲ್ಲ. ಅಂಥವರು ಇದನ್ನು ಇವತ್ತು ಕಡ್ಡಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೊಂದು ಉದ್ದೇಶ ಇದೆ. ಅದೇ ಉದ್ದೇಶದಿಂದ ಇವರು ಈ ರಾಷ್ಟ್ರಗೀತೆಯ ಬದಲಾಗಿ ಒಂದೇ ಮಾತರಂ ಗೀತೆಯನ್ನು ತರ್ತಾ ಇದ್ದಾರೆ. ರಾಷ್ಟ್ರಗೀತೆಯನ್ನು ಯಾರು ಕೂಡ ಒಪ್ಪೋದಿಲ್ಲ ಈ ಒಂದೇ ಮಾತರಂ ಗೀತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ದೀರಿ. ಕಡ್ಡಾಯ ಅಂತ ಮಾಡೋದ್ರಿಂದ ಏನೂ ಕೂಡ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಏನು ಕೆಲವೊಂದು ಎಲೆಕ್ಷನ್ಗಳು ಬರ್ತಾ ಇದೆ, ಆ ವಿಚಾರವಾಗಿಯೇ ನೀವು ಮಾಡದಂತೆ ಕಾಣ್ತಾ ಇದೆ ಅಂತ ಹೇಳಿ ವಿ.ಕೆ. ಹರಿಪ್ರಸಾದ್ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.